ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಮರ ಸಾರಿದ್ದಾರೆ. ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ ಆರಂಭ. ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಪ್ರೊಟೆಸ್ಟ್ಗೆ ಸಿದ್ಧತೆಯಾಗಿದೆ. ಸಂಜೆ 4 ಗಂಟೆವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಸಾರಿಗೆ ನೌಕರರು ಡೆಡ್ಲೈನ್ ಕೊಟ್ಟಿದ್ದಾರೆ. ಈಗಾಗಲೇ ಸರ್ಕಾರ 26 ತಿಂಗಳ ಬಾಕಿಯನ್ನ ಕೊಡೋದಾಗಿ ಒಪ್ಕೊಂಡಿತ್ತು. ಆದರೆ ಇರೋದು 38 ತಿಂಗಳ ಹಿಂಬಾಕಿ. ಹಾಗಾಗಿ 26 ಅಲ್ಲ, 38 ತಿಂಗಳ ಹಿಂಬಾಕಿನೇ ಕೊಡಬೇಕು ಅನ್ನೋದು ಸಾರಿಗೆ ನೌಕರರ ಪಟ್ಟು. ಸರ್ಕಾರದ ನಿರ್ಧಾರಕ್ಕೆ ಒಪ್ಪಿಲ್ಲ ಸಾರಿಗೆ ನೌಕರರು. 2024 ಜನವರಿಯಿಂದ ವೇತನ ಪರಿಷ್ಕರಣೆ ಮಾಡಿ ಅದನ್ನೂ ಕೂಡ ಕೊಡಬೇಕು ಅಂತಲೂ ಕೂಡ ಪಟ್ಟು ಹಿಡಿದಿದ್ದಾರೆ. 2020ರಿಂದ 23ರವರೆಗಿನ 38 ತಿಂಗಳ ಅರಿಯರ್ಸ್ ಅನ್ನ ಕೊಟ್ಟಿಲ್ಲ. ಆ ಅರಿಯರ್ಸ್ ಅನ್ನ ಕೊಡಬೇಕು ಅನ್ನೋದು ಸಾರಿಗೆ ನೌಕರರ ಪ್ರಮುಖ ಬೇಡಿಕೆ. ಈಗ ಸರ್ಕಾರ ಇವರ ಪ್ರತಿಭಟನೆಗೆ ಮಣಿದು 26 ತಿಂಗಳ ವೇತನ ಅಂದರೆ 1271.92 ಕೋಟಿ ಇಷ್ಟು ಕೊಡೋದಕ್ಕೆ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ ಸಾರಿಗೆ ನೌಕರರು ಇದಕ್ಕೆ ಒಪ್ತಿಲ್ಲ. 38 ತಿಂಗಳ ಅರಿಯರ್ಸ್ ಅನ್ನ ಕೊಡಬೇಕು ಅನ್ನೋದು ಅವರ ಪಟ್ಟು. ಯಾಕಂದ್ರೆ 2020ರಿಂದ 23ರವರೆಗಿನ ಬಾಕಿ ಅದು ಕೊಡದೇ ಇದ್ದದ್ದು. ಜೊತೆಗೆ ವೇತನ ಪರಿಷ್ಕರಣೆ ಏನು 2024 ಜನವರಿಯಿಂದ ಆಗಬೇಕಿತ್ತು ಅದನ್ನೂ ಕೂಡ ಮಾಡಬೇಕು ಅನ್ನೋದು ಅವರ ಪಟ್ಟಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಸಾರಿಗೆ ನೌಕರರು ಮತ್ತು ಸರ್ಕಾರದ ನಡುವಿನ ಒಪ್ಪಂದ ಸಮನ್ವಯತೆ ಸರಿಯಾಗಿ ಆದಂತೆ ಕಂಡು ಬರ್ತಾ ಇಲ್ಲ. ಸರ್ಕಾರ ಈಗ ಏನೇ ಭರವಸೆ ಕೊಟ್ಟರು ಒಪ್ತಾ ಇಲ್ಲ ಸಾರಿಗೆ ನೌಕರರು. ಈಗ ಯಾವ ರೀತಿಯಲ್ಲಿ ಅವರು ಪ್ರತಿಭಟನೆ ನಡೆಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ? ಮತ್ತವರ ಮನವೊಲಿಸುವಂತಹ ಪ್ರಯತ್ನಗಳೇನಾದರೂ ಆಗ್ತಿದೆಯಾ? ಹೇಗೆ? ಹೌದು ಪ್ರತಿಮಾ, ಈಗಾಗಲೇ ಕೂಡ ಇವತ್ತು ಬೆಳಗ್ಗಿನಿಂದಲೇ ಕೂಡ ಬೆಂಗಳೂರು ಚಲೋಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಸದ್ಯ ನಾನೀಗ ಫ್ರೀಡಂ ಪಾರ್ಕ್ನಲ್ಲಿದ್ದೀನಿ. ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ KSRTC, BMTC, NW, KKRTCಯ 4 ನಿಗಮದ ನೌಕರರು ಈಗಾಗಲೇ ಕೂಡ ಆಗಮಿಸ್ತಾ ಇರುವಂಥದ್ದು. ಸಾರಿಗೆ ನೌಕರರು ಪ್ರಮುಖವಾದಂತಹ ಪಟ್ಟು ಅಂತ ಹೇಳಿದ್ರೆ 38 ತಿಂಗಳ ವೇತನ ಹಿಂಬಾಕಿಯನ್ನು ಬಿಡುಗಡೆ ಮಾಡಬೇಕು. 2024 ಜನವರಿಯಿಂದಲೇ ವೇತನ ಪರಿಷ್ಕರಣೆ ಆಗಬೇಕು ಅನ್ನೋಂಥ ಒಂದು ಪಟ್ಟನ್ನು ಹಿಡಿದಿದ್ರು. ರಾಜ್ಯ ಸರ್ಕಾರ ನಿನ್ನೆ ಸಂಜೆ 2771 ಕೋಟಿ ಅಂದರೆ 38 ತಿಂಗಳ ವೇತನ ಹಿಂಬಾಕಿಯಲ್ಲಿ 26 ತಿಂಗಳ ವೇತನ ಹಿಂಬಾಕಿಯನ್ನು ನೀಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿರುವಂಥದ್ದು. 2024 ಜನವರಿಯಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿದ್ದಂಥದ್ದು 2025 ಏಪ್ರಿಲ್ನಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಆದರೆ ಇದರಿಂದ ತೃಪ್ತರಾಗದಂತಹ ಸಾರಿಗೆ ನೌಕರರು ನಾವು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದ ಆದೇಶವನ್ನು ಒಪ್ಪೋದಿಲ್ಲ. 38 ತಿಂಗಳ ವೇತನ ಹಿಂಬಾಕಿ ಏನು ಕೊಡಬೇಕಾಗಿದೆ ಅದನ್ನು ಕೊಡಲೇಬೇಕು. 2024 ಜನವರಿಯಿಂದ ಏನು ವೇತನ ಹೆಚ್ಚಳ ಆಗಬೇಕಾಯಿತು ಅದು ಜಾರಿ ಆಗಲೇಬೇಕು. ಮತ್ತೊಂದು 2025 ಏಪ್ರಿಲ್ನಿಂದ ವೇತನ ಪರಿಷ್ಕರಣೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರೂ ಕೂಡ ಎಷ್ಟು ಪರ್ಸೆಂಟೇಜು, 15%, 20%, ಎಷ್ಟು ಪರ್ಸೆಂಟೇಜ್ ಅನ್ನೋಂಥದ್ದನ್ನು ಆದೇಶದಲ್ಲಿ ಉಲ್ಲೇಖ ಮಾಡಿಲ್ಲ. ಹಾಗಾಗಿ ಸಾರಿಗೆ ನೌಕರರು ಇಂದಿನಿಂದ ಏನು ಬೆಂಗಳೂರು ಚಲೋಗೆ ಕರೆ ಕೊಟ್ಟಿದ್ರು ಆ ಬೆಂಗಳೂರು ಚಲೋ ಸದ್ಯ ಈಗ ಆರಂಭವಾಗಿರುವಂಥದ್ದು. ಸಂಜೆ 4 ಗಂಟೆವರೆಗೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ನಡೆಯುತ್ತೆ. ಅದಾದ ನಂತರದಲ್ಲಿ ಮುಂದೆ ಏನು ಮಾಡಬೇಕು ಅನ್ನೋಂಥದ್ದನ್ನು ತೀರ್ಮಾನ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಸಾರಿಗೆ ಮುಖಂಡರು ಹೇಳ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಕೂಡ ಸಾರಿಗೆ ಮುಖಂಡರ ತೀರ್ಮಾನ ಆಗಿದ್ದಂಥದ್ದು 4 ಗಂಟೆವರೆಗೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡುವಂಥದ್ದು. 4 ಗಂಟೆ ನಂತರದಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಸುದ್ದಿಗೋಷ್ಠಿಯನ್ನು ಕರೆದು ಸಾರಿಗೆ ಮುಷ್ಕರಕ್ಕೆ ಇಲ್ಲಿಂದಲೇ ಕರೆ ಕೊಡುವಂಥದ್ದು. ಅಂದರೆ ಶುಕ್ರವಾರ ನಾಳೆ ಬೆಳಗ್ಗೆ 5 ಗಂಟೆಯಿಂದ ಯಾವುದೇ ತರಹದ ಬಸ್ಸುಗಳು ಕೂಡ ರಸ್ತೆಗೆ ಇಳಿಯೋದಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದರೆ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು ಇಂದಿನ BJP ಸರ್ಕಾರ ಉಳಿಸಿ ಹೋಗಿದ್ದಂತಹ 38 ತಿಂಗಳ ವೇತನ ಹಿಂಬಾಕಿಯಲ್ಲಿ ನಾವು 26 ತಿಂಗಳ ವೇತನ ಹಿಂಬಾಕಿಯನ್ನು ನೀಡಲಿಕ್ಕೆ ಸಿದ್ಧರಿದ್ದೇವೆ. 2025 ಏಪ್ರಿಲ್ನಿಂದಲೇ ವೇತನ ಪರಿಷ್ಕರಣೆಗೂ ಕೂಡ ನಾವು ತೀರ್ಮಾನ ಮಾಡಿದ್ದೀವಿ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ರು ಕೂಡ ಸಾರಿಗೆ ಮುಖಂಡರು ಇಲ್ಲ ನಮಗೆ ಏನು 12 ತಿಂಗಳು ಲಾಸ್ ಆಗುತ್ತೆ ಅದೊಂದು, ಮತ್ತೆ ತಿರ್ಗಾ ಈ ಕಡೆ 2024ರಲ್ಲಿ ಆಗಬೇಕಾಗಿದ್ದು 25ರಲ್ಲಿ ಮಾಡ್ತೀವಿ ಎಂದಿದ್ದಾರೆ. ಹಾಗಾಗಿ ನಾವು ಇದನ್ನು ಒಪ್ಪೋದಿಲ್ಲ. ಅಂದರೆ ಏನು ಸರ್ಕಾರ ಆದೇಶ ಹೊರಡಿಸಿದೆ ಆದೇಶವನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ರಾಜ್ಯ ಸರ್ಕಾರ ಸಂಜೆ 4 ಗಂಟೆ ಒಳಗಾಗಿ ಆದೇಶವನ್ನು ಅಂದರೆ ನಿನ್ನೆ ನೀಡಿದ್ದಂತಹ ಆದೇಶವನ್ನು ಪರಿಶೀಲನೆ ಮಾಡುತ್ತಾ ಅಥವಾ ಏನು ಅನ್ನೋಂಥದ್ರ ಬಗ್ಗೆ ಇನ್ನೂ ಕೂಡ ಸದ್ಯ ನಿರ್ಧಾರವಾಗಿಲ್ಲ. ಆದರೆ ಸಾರಿಗೆ ಮುಖಂಡರು ಮಾತ್ರ ನಮ್ಮ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇವತ್ತು ಸಂಜೆ 4 ಗಂಟೆವರೆಗೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡುವಂಥದ್ದು. 4 ಗಂಟೆ ನಂತರದಲ್ಲಿ ಏನು ಮಾಡಬೇಕು ಅಂದರೆ ಮುಷ್ಕರಕ್ಕೆ ಕರೆ ಕೊಡಬೇಕಾ ಅಥವಾ ಸರ್ಕಾರ ಕೊಟ್ಟಿರುವಂತಹ ಈ ಒಂದು ಭರವಸೆಗಳ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ಬೇಕಾ ಅನ್ನೋಂಥ ನಿರ್ಧಾರ ಮಾಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ. ಸಂಜೆ 4 ಗಂಟೆವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಸಾರಿಗೆ ನೌಕರರು ಡೆಡ್ಲೈನ್ ಕೊಟ್ಟಿದ್ದಾರೆ. 26 ಅಲ್ಲ, ಎಲ್ಲ 38 ತಿಂಗಳ ಹಿಂಬಾಕಿಯನ್ನು ಕೊಡಬೇಕು ಅನ್ನುವಂಥದ್ದು ಸಾರಿಗೆ ನೌಕರರ ಒತ್ತಾಯ. ಈ ಹಿಂದೆ 2023 ಮಾರ್ಚ್ನಲ್ಲಿ 15% ವೇತನ ಹೆಚ್ಚಳ ಮಾಡಿ ಆದೇಶ ಹೊರಡಿಸಲಾಗಿತ್ತು.
ಆದರೆ 2024 ಜನವರಿಯಿಂದ ಹೊಸ ವೇತನ ಪರಿಷ್ಕರಣೆಯಾಗಬೇಕು ಅನ್ನುವಂಥದ್ದು ಸಾರಿಗೆ ನೌಕರರ ಪಟ್ಟು. ಆದರೆ ಸರ್ಕಾರ 2025ರಿಂದ ನಾವು ಕೊಡ್ತೀವಿ ಅಂತಿದೆ. ಸಾರಿಗೆ ನೌಕರರು ಒಪ್ತಾ ಇಲ್ಲ. ಜೊತೆಗೆ 26 ಅಲ್ಲ 38 ತಿಂಗಳ ಅರಿಯರ್ಸನ್ನು ಕೊಡಬೇಕು ಅನ್ನುವಂಥದ್ದು ಸಾರಿಗೆ ನೌಕರರ ಪ್ರಮುಖವಾದಂತಹ ಬೇಡಿಕೆ. ಈಗಾಗಲೇ ಸರ್ಕಾರ 1271 ಕೋಟಿ ಕೊಡೋದಕ್ಕೆ ತೀರ್ಮಾನ ಮಾಡಿದೆ. ನೌಕರರು ಒಪ್ತಿಲ್ಲ.